ವೀಕ್ಷಕರೇ, ಒಟ್ಟಿನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸಂಚಂತೂ ಗೊತ್ತಾಗ್ತಾ ಇದೆ. ಯಾರ ಸಂಚು ಇದು? ಇಡೀ ರೇಣುಕಾ ಸ್ವಾಮಿ ಕೊಲೆಯೇ ಸೇಡಿನ ಸಂಚ ಅಥವಾ ದರ್ಶನ್ ವಿರುದ್ಧ ಪೊಲೀಸರೇ ಸಂಚು ಮಾಡಿದ್ದಾರಾ? ಎಲ್ಲಿದೆ ಟ್ವಿಸ್ಟ್? ಹಾಗಾದ್ರೆ ಯಾರ ಸಂಚು? ತನಿಖೆ ಮೇಲೆ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ವಿರುದ್ಧ ಸುಳ್ಳು ಸಾಕ್ಷ್ಯ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಆರೋಪಗಳ ಸುರಿಮಳೆಯನ್ನೇ ಸುರಿದಿದ್ದಾರೆ ಕೋರ್ಟ್ನಲ್ಲಿ ಸಿ.ವಿ. ನಾಗೇಶ್. ಹಾಗಾದ್ರೆ ಏನೆಲ್ಲ ಲೋಪಗಳನ್ನ ಹೈಲೈಟ್ ಮಾಡಿದ್ರು? ನೋಡಿ, ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ಗೆ ಒಂದ್ ಕಡೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ಇನ್ನೊಂದ್ ಕಡೆಯಲ್ಲಿ ಜಾಮೀನ್ ಸಿಗುತ್ತೆ ಅಂತ ಪ್ರತಿ ಕ್ಷಣ ಪರಿತಪಿಸ್ತಾ ಇದ್ದಾನೆ. ಜೊತೆಗೆ ದರ್ಶನ್ ಪರ ವಕೀಲರು ನಿನ್ನೆ ನ್ಯಾಯಾಧೀಶರನ್ನ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ವಾದವನ್ನ ಮಂಡಿಸಿದ್ರು. ಹಾಗಾದ್ರೆ ಜಾಮೀನ್ ಕೊಡ್ಲೇಬೇಕು, ಯಾವ ಕಾರಣಕ್ಕೆ ದರ್ಶನ್ಗೆ ಜಾಮೀನ್ ಕೊಡಬೇಕು ಅಂತ ವಾದ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಜಾಮೀನಿಗಾಗಿ ಕಾಟೇರನ ಕಾತರ. ಕೋರ್ಟ್ ಮುಂದೆ ಕಾರಣ ಕೊಟ್ಟ ವಕೀಲರು. ಕೊಲೆ ಕೇಸಲ್ಲಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ 2 ತಿಂಗಳಾಗ್ತಾ ಬರ್ತಿದೆ. ಜಾಮೀನು ಸಿಗುತ್ತೆ ಅಂತ ಕಾಯ್ತಾ ಇದ್ದ ದಾಸನಿಗೆ ಮಾತ್ರ ಇನ್ನೂ ಬೇಲ್ ಸಿಕ್ಕಿಲ್ಲ. ಹೀಗಾಗಿ ತನ್ನ ಸೆಲ್ನಲ್ಲೇ ವಿಲವಿಲ ಅಂತ ಒದ್ದಾಡ್ತಿದ್ದಾನಂತೆ. ಜಾಮೀನು ಸಿಗದಿರೋದಕ್ಕೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ವಂತೆ. ದರ್ಶನ್ನ ಹೇಗಾದ್ರೂ ಜೈಲಿಂದ ಹೊರ ತರಲೇಬೇಕು ಅಂತ ವಿಜಯಲಕ್ಷ್ಮಿ ಕಸರತ್ತನ್ನ ನಡೆಸ್ತಾ ಇದ್ರು. ದಾಸನ ಪರ ಸಿ.ವಿ. ನಾಗೇಶ್ ವಕಾಲತ್ತು ಮಾಡ್ತಿದ್ದಾರೆ. ದರ್ಶನ್ಗೆ ಜಾಮೀನು ಸಿಗಬೇಕು, ಅಲ್ಲದೆ ಯಾಕಾಗಿ ಸಿಗಬೇಕು ಅಂತ ಕೋರ್ಟ್ಗೆ ವಕೀಲ ಸಿ.ವಿ. ನಾಗೇಶ್ ಪಾಯಿಂಟ್ ಟು ಪಾಯಿಂಟ್ ಮಾಹಿತಿ ಕೊಟ್ಟಿದ್ದಾರೆ. ದಾಸನಿಗೆ ಬೇಲ್ ಯಾಕೆ? ಸಾಕ್ಷಿ ನಂಬರ್ 69 ಬಿಟ್ರೆ ಈ ಪ್ರಕರಣದಲ್ಲಿ ಬೇರೆ ಸಾಕ್ಷಿಗಳೇ ಇರಲಿಲ್ಲ. ಈ ಕೇಸ್ನಲ್ಲಿ ಸಾಕ್ಷಿಗಳ ಹೇಳಿಕೆ ದಾಖಲಿಸಲು ವಿಳಂಬ ಆಗ್ತಿದೆ. ಕೆಲವು ಸಾಕ್ಷಿಗಳನ್ನ ಪೊಲೀಸರೇ ಸೃಷ್ಟಿ ಮಾಡಿದ್ದಾರೆ. ಪ್ರತ್ಯಕ್ಷದರ್ಶಿ ಪಟ್ಟಣಗೆರೆ ಶೆಡ್ನ ವಾಚ್ಮ್ಯಾನ್ ಹೇಳಿಕೆಯನ್ನ ಕೊಲೆಯಾದ 5 ದಿನದ ಬಳಿಕ ಅಂದ್ರೆ ಜೂನ್ 13ರಂದು ದಾಖಲಿಸಲಾಗಿದೆ. ಇತರರ ಹೇಳಿಕೆಯನ್ನ ಜೂನ್ 15ರಂದು ದಾಖಲು ಮಾಡಲಾಗಿದೆ. ಈ ವಿಳಂಬಕ್ಕೆ ಕಾರಣಗಳನ್ನ ತನಿಖಾಧಿಕಾರಿ ನೀಡಿಲ್ಲ. ಜೂನ್ 8ರಂದು ಸಾವು ಸಂಭವಿಸಿದೆ. ಜೂನ್ 11ರಂದು ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಈ ವಿಳಂಬಕ್ಕೆ ಸೂಕ್ತ ಕಾರಣವನ್ನ ನೀಡಿಲ್ಲ. 2.5 ಇಂಟು 1 ಸೆಂಟಿಮೀಟರ್ ಅಳತೆಯ ಒಂದು ಗಾಯವಾಗಿದೆ. ಉಳಿದ ಗಾಯಗಳು ಮೂಗಿಗೆ ಆಗಿವೆ. ಸಾವಿನ ಸಮಯ ಅಂದಾಜು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಹೀಗಂತ ಹೇಳಲಾಗಿದೆ. ಶವವನ್ನ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇರಿಸಿದ್ರಿಂದ ಸಮಯ ಅಂದಾಜಿಸಲಾಗಲಿಲ್ಲ. ಹೀಗಾಗಿ ನಿಖರ ಮಾಹಿತಿ ನೀಡಲಾಗುವುದಿಲ್ಲ ಅಂತ ವರದಿ ಇದೆ. ಫೋಟೋ ನೋಡಿ ಸಾವಿನ ಸಮಯ ಅಂದಾಜಿಸುವುದು ಸರಿಯಲ್ಲ. ಜುಲೈ 7ರಂದು ನೀಡಿರುವಂತಹ ವರದಿಯಲ್ಲಿ ಫೋಟೋ ನೋಡಿ ಸಾವಿನ ಸಮಯ ಅಂದಾಜು ಮಾಡಲಾಗಿದೆ. ಇದು ಸೂಕ್ತವಾದ ಕ್ರಮ ಅಲ್ಲ. 161 ಹಾಗೂ 164 ಹೇಳಿಕೆ ಅಡಿಯಲ್ಲಿ ದಾಖಲಾಗಿರುವಂತಹ ಸಾಕ್ಷ್ಯಗಳ ಹೇಳಿಕೆಯಲ್ಲಿ ವೈರುಧ್ಯ ಇದೆ. ಚಿಕ್ಕಣ್ಣನ ಹೇಳಿಕೆ ಸೇರಿದಂತೆ ಇನ್ನು ಕೆಲವರ ಹೇಳಿಕೆಯಲ್ಲಿ ಸಾಮ್ಯತೆ ಇಲ್ಲ. ಕೆಲವು ಸಾಕ್ಷಿಗಳಿಗಂತೂ ಮಾಧ್ಯಮದ ಮೂಲಕವೇ ಕೊಲೆ ಪ್ರಕರಣದ ವರದಿ ಗೊತ್ತಾಗಿದೆ. ಮಾಜರು ಹಾಗೂ ಆರೋಪಿಗಳ ಹೇಳಿಕೆಗಳಲ್ಲಿ ಸಹ ವ್ಯತ್ಯಾಸವಿದೆ. ಮಾಜರ್ನಲ್ಲಿ ಕೊಲೆಯಾದ ದಿನ ದರ್ಶನ್ ಚಪ್ಪಲಿ ಧರಿಸಿದ್ದ ಎಂದಿದೆ. ಆದರೆ ಪೊಲೀಸರು ದರ್ಶನ್ ಮನೆಯಿಂದ ಶೂ ಅನ್ನ ವಶಪಡಿಸಿಕೊಂಡಿದ್ದಾರೆ. ಅದರ ಮೇಲೆ ರಕ್ತದ ಕಲೆ ಇದೆ ಅಂತ ಹೇಳಿದ್ದಾರೆ. ಬಟ್ಟೆಗಳ ಮೇಲೂ ರಕ್ತದ ಕಲೆ ಇದೆ ಅಂತ ಹೇಳಿದ್ದಾರೆ. ಚೆನ್ನಾಗಿ ಒಗೆದು ಒಣ ಹಾಕಿರುವಂತಹ ಬಟ್ಟೆಯಲ್ಲಿ ರಕ್ತದ ಕಲೆ ಇರಲು ಸಾಧ್ಯವಿಲ್ಲ. ದರ್ಶನ್ ಮನೆಯಲ್ಲಿ 37 ಲಕ್ಷ ರೂಪಾಯಿ ಹಣವನ್ನ ವಶಪಡಿಸಿಕೊಳ್ಳಲಾಗಿದ್ದು, ಆ ಹಣ ಪ್ರಕರಣ ಮುಚ್ಚಿ ಹಾಕಲು ಬಳಸಿದ್ದು ಎನ್ನಲಾಗಿದೆ. ಆದರೆ ಆ ಹಣ ದರ್ಶನ್ಗೆ ಮೇ 2ರಂದೇ ಬಂದಿತ್ತು. ಇನ್ನು ಸ್ಟೋನಿ ಬ್ರೂಕ್ನಲ್ಲಿ ಕೊಲೆಯ ಸಂಚು ಮಾಡಲಾಯಿತು ಅಂತ ಹೇಳಿದ್ದಾರೆ. ಆದರೆ ಯಾವುದೇ ಸಾಕ್ಷಿಗಳ ಹೇಳಿಕೆಯಲ್ಲೂ ಕೂಡ ಈ ಮಾತು ಇಲ್ಲ. ಅವರೆಲ್ಲ ಅಂದು ಊಟಕ್ಕೆ ಸೇರಿದ್ರು, ಸಿನಿಮಾದ ಬಗ್ಗೆ ಮಾತನಾಡಿದ್ರು. ಹೀಗೆ ಹಲವು ಕಾರಣವನ್ನ ಸಿ.ವಿ. ನಾಗೇಶ್ ನೀಡಿದ್ದಾರೆ. ರೇಣುಕಾಸ್ವಾಮಿ ನಿಧನವಾದ ಮಾರನೇ ದಿನ ಅಂದ್ರೆ ಜೂನ್ 9ರಂದೇ ಪೊಲೀಸರು ಶೆಡ್ಗೆ ತೆರಳಿ ಕೆಲ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ. ದರ್ಶನನ್ನ ಜೂನ್ 11ರಂದು ಬಂಧಿಸಿ ಅದಾದ 1 ದಿನದ ಬಳಿಕ ಜೂನ್ 12ರಂದು ಮತ್ತೆ ಅದೇ ವಸ್ತುಗಳನ್ನ ಮರಳಿ ವಶಪಡಿಸಿಕೊಳ್ಳಲಾಗಿದೆ. ಇಲ್ಲಿ ಸಾಕ್ಷ್ಯಗಳನ್ನ ತಿರುಚುವ ಪ್ರಯತ್ನ ಮಾಡಿರುವಂತ ಅನುಮಾನ ಮೂಡಿದೆ ಅಂತ ಕೋರ್ಟ್ಗೆ ಕಾರಣಗಳನ್ನ ನೀಡಿದ್ದಾರೆ. ಎಂದು ಬೇಲ್ ಅರ್ಜಿ ಕುರಿತ ಭವಿಷ್ಯ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಬ್ರೇಕ್ ಆದ್ಮೇಲೆ ಮತ್ತೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಬಿ.ಕೆ. ಹರಿಪ್ರಸಾದ್. ಈ ಹಿಂದೆ ಕೂಡ ಸಾಕಷ್ಟು ಹೇಳಿಕೆ ಕೊಟ್ಟಿದ್ರು. ಇವತ್ತೇನು ಹೇಳಿದ್ರು ತೋರಿಸ್ತೀವಿ. ಅದಕ್ಕೂ ಮುಂಚೆ ಚಿಕ್ಕ ವಿರಾಮ.
ಮಾಡ್ತಾ ಇದ್ದಾರೆ. ಇದೆಲ್ಲವೂ ಸಹ ಏನು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ 17 ಆರೋಪಿಗಳು ಹೊಡೆದಿರ್ತಕ್ಕಂಥ ಗಾಯಗಳು ಅಂತಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ಸುಳ್ಳು. ಇಲ್ಲಿ ಮೃತದೇಹವನ್ನು ಬಿಸಾಕಿದ ಜಾಗದಲ್ಲಿ ಕೆಲವೊಂದು ನಾಯಿಗಳು ಸಹ ಕಚ್ಚಿರೋ ಗುರುತುಗಳಿದ್ದಾವೆ. ಹೀಗಾಗಿ ಇವುಗಳೆಲ್ಲವೂ ಸಹ ಆರೋಪಿಗಳೇ ಮಾಡಿದ್ದಾರೆ ಅನ್ನೋದಕ್ಕೆ ಏನು ಸಾಕ್ಷ್ಯ ಇದೆ ಅನ್ನೋ ಒಂದು ಪ್ರಶ್ನೆಯನ್ನು CV ನಾಗೇಶ್ ಕೋರ್ಟ್ನಲ್ಲಿ ಎತ್ತಿರ್ತಕ್ಕಂಥದ್ದು. ಇದಲ್ಲದೆ ಸುಮಾರು 20ಕ್ಕೂ ಹೆಚ್ಚು ಅನುಮಾನಗಳನ್ನು CV ನಾಗೇಶ್ ಈ ಒಂದು ಪ್ರಕರಣದಲ್ಲಿ ಈ ಒಂದು ವಾದದ ವೇಳೆಯಲ್ಲಿ ನ್ಯಾಯಾಲಯದ ಮುಂದೆ ತಂದಿರತಕ್ಕಂಥದ್ದು. ಆದರೆ ಇನ್ನೂ ಈ ಒಂದು ಪ್ರಕರಣದಲ್ಲಿ SPP ಅವರ ವಾದ ಬಾಕಿ ಇದ್ದು SPP ಈ ಒಂದು ಅಂಶಗಳನ್ನು 20ಕ್ಕೂ ಹೆಚ್ಚು ಏನು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ CV ನಾಗೇಶ್. ಇದಕ್ಕೆ ಯಾವ ರೀತಿ SPP ಕೌಂಟರ್ ಮಾಡ್ತಾರೆ ಅನ್ನೋದ್ರ ಮೇಲೆ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗರಾಜ್. ಇದು ಇಡೀ ರೇಣುಕಾಸ್ವಾಮಿ ಕೊಲೆಯೇ ಸೇಡಿನ ಸಂಚ ಅಥವಾ ದರ್ಶನ್ ವಿರುದ್ಧ ಪೊಲೀಸರೇ ಸಂಚು ಮಾಡಿದ್ದಾರಾ? ಎಲ್ಲಿದೆ ಟ್ವಿಸ್ಟ್? ಹಾಗಾದ್ರೆ ಯಾರ ಸಂಚು? ತನಿಖೆ ಮೇಲೆ ದರ್ಶನ್ ಪರ ವಕೀಲ CV ನಾಗೇಶ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ವಿರುದ್ಧ ಸುಳ್ಳು ಸಾಕ್ಷ್ಯ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಆರೋಪಗಳ ಸುರಿಮಳೆಯನ್ನೇ ಸುರಿದಿದ್ದಾರೆ ಕೋರ್ಟ್ನಲ್ಲಿ CV ನಾಗೇಶ್. ಹಾಗಾದ್ರೆ ಏನೆಲ್ಲ ಲೋಪಗಳನ್ನ ಹೈಲೈಟ್ ಮಾಡಿದ್ರು? ನೋಡಿ, ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ಗೆ ಒಂದ್ ಕಡೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ಇನ್ನೊಂದ್ ಕಡೆಯಲ್ಲಿ ಜಾಮೀನ್ ಸಿಗುತ್ತೆ ಅಂತ ಪ್ರತಿ ಕ್ಷಣ ಪರಿತಪಿಸ್ತಾ ಇದ್ದಾನೆ. ಜೊತೆಗೆ ದರ್ಶನ್ ಪರ ವಕೀಲರು ನಿನ್ನೆ ನ್ಯಾಯಾಧೀಶರನ್ನ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ವಾದವನ್ನ ಮಂಡಿಸಿದ್ರು. ಹಾಗಾದ್ರೆ ಜಾಮೀನ್ ಕೊಡ್ಲೇಬೇಕು, ಯಾವ ಕಾರಣಕ್ಕೆ ದರ್ಶನ್ಗೆ ಜಾಮೀನ್ ಕೊಡಬೇಕು ಅಂತ ವಾದ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಜಾಮೀನಿಗಾಗಿ ಕಾಟೇರನ ಕಾತರ. ಕೋರ್ಟ್ ಮುಂದೆ ಕಾರಣ ಕೊಟ್ಟ ವಕೀಲರು. ಕೊಲೆ ಕೇಸಲ್ಲಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ 2 ತಿಂಗಳಾಗ್ತಾ ಬರ್ತಿದೆ. ಜಾಮೀನು ಸಿಗುತ್ತೆ ಅಂತ ಕಾಯ್ತಾ ಇದ್ದ ದಾಸನಿಗೆ ಮಾತ್ರ ಇನ್ನೂ ಬೇಲ್ ಸಿಕ್ಕಿಲ್ಲ. ಹೀಗಾಗಿ ತನ್ನ ಸೆಲ್ನಲ್ಲೇ ವಿಲವಿಲ ಅಂತ ಒದ್ದಾಡ್ತಿದ್ದಾನಂತೆ. ಜಾಮೀನು ಸಿಗದಿರೋದಕ್ಕೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ವಂತೆ. ದರ್ಶನ್ನ ಹೇಗಾದ್ರೂ ಜೈಲಿಂದ ಹೊರ ತರಲೇಬೇಕು ಅಂತ ವಿಜಯಲಕ್ಷ್ಮಿ ಕಸರತ್ತನ್ನ ನಡೆಸ್ತಾ ಇದ್ರು. ದಾಸನ ಪರ CV ನಾಗೇಶ್ ವಕಾಲತ್ತು ಮಾಡ್ತಿದ್ದಾರೆ. ದರ್ಶನ್ಗೆ ಜಾಮೀನು ಸಿಗಬೇಕು, ಅಲ್ಲದೆ ಯಾಕಾಗಿ ಸಿಗಬೇಕು ಅಂತ ಕೋರ್ಟ್ಗೆ ವಕೀಲ CV ನಾಗೇಶ್ ಪಾಯಿಂಟ್ ಟು ಪಾಯಿಂಟ್ ಮಾಹಿತಿ ಕೊಟ್ಟಿದ್ದಾರೆ. ದಾಸನಿಗೆ ಬೇಲ್ ಯಾಕೆ? ಸಾಕ್ಷಿ ನಂಬರ್ 69 ಬಿಟ್ರೆ ಈ ಪ್ರಕರಣದಲ್ಲಿ ಬೇರೆ ಸಾಕ್ಷಿಗಳೇ ಇರಲಿಲ್ಲ. ಈ ಕೇಸ್ನಲ್ಲಿ ಸಾಕ್ಷಿಗಳ ಹೇಳಿಕೆ ದಾಖಲಿಸಲು ವಿಳಂಬ ಆಗ್ತಿದೆ. ಕೆಲವು ಸಾಕ್ಷಿಗಳನ್ನ ಪೊಲೀಸರೇ ಸೃಷ್ಟಿ ಮಾಡಿದ್ದಾರೆ. ಪ್ರತ್ಯಕ್ಷದರ್ಶಿ ಪಟ್ಟಣಗೆರೆ ಶೆಡ್ನ ವಾಚ್ಮ್ಯಾನ್ ಹೇಳಿಕೆಯನ್ನ ಕೊಲೆಯಾದ 5 ದಿನದ ಬಳಿಕ ಅಂದ್ರೆ ಜೂನ್ 13ರಂದು ದಾಖಲಿಸಲಾಗಿದೆ. ಇತರರ ಹೇಳಿಕೆಯನ್ನ ಜೂನ್ 15ರಂದು ದಾಖಲು ಮಾಡಲಾಗಿದೆ. ಈ ವಿಳಂಬಕ್ಕೆ ಕಾರಣಗಳನ್ನ ತನಿಖಾಧಿಕಾರಿ ನೀಡಿಲ್ಲ. ಜೂನ್ 8ರಂದು ಸಾವು ಸಂಭವಿಸಿದೆ. ಜೂನ್ 11ರಂದು ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಈ ವಿಳಂಬಕ್ಕೆ ಸೂಕ್ತ ಕಾರಣವನ್ನ ನೀಡಿಲ್ಲ. 2.5 ಇಂಟು 1 ಸೆಂಟಿಮೀಟರ್ ಅಳತೆಯ ಒಂದು ಗಾಯವಾಗಿದೆ. ಉಳಿದ ಗಾಯಗಳು ಮೂಗಿಗೆ ಆಗಿವೆ. ಸಾವಿನ ಸಮಯ ಅಂದಾಜು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಹೀಗಂತ ಹೇಳಲಾಗಿದೆ. ಶವವನ್ನ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇರಿಸಿದ್ರಿಂದ ಸಮಯ ಅಂದಾಜಿಸಲಾಗಲಿಲ್ಲ. ಹೀಗಾಗಿ ನಿಖರ ಮಾಹಿತಿ ನೀಡಲಾಗುವುದಿಲ್ಲ ಅಂತ ವರದಿ ಇದೆ. ಫೋಟೋ ನೋಡಿ ಸಾವಿನ ಸಮಯ ಅಂದಾಜಿಸುವುದು ಸರಿಯಲ್ಲ. ಜುಲೈ 7ರಂದು ನೀಡಿರುವಂತಹ ವರದಿಯಲ್ಲಿ ಫೋಟೋ ನೋಡಿ ಸಾವಿನ ಸಮಯ ಅಂದಾಜು ಮಾಡಲಾಗಿದೆ. ಇದು ಸೂಕ್ತವಾದ ಕ್ರಮ ಅಲ್ಲ. 161 ಹಾಗೂ 164 ಹೇಳಿಕೆ ಅಡಿಯಲ್ಲಿ ದಾಖಲಾಗಿರುವಂತಹ ಸಾಕ್ಷ್ಯಗಳ ಹೇಳಿಕೆಯಲ್ಲಿ ವೈರುಧ್ಯ ಇದೆ. ಚಿಕ್ಕಣ್ಣನ ಹೇಳಿಕೆ ಸೇರಿದಂತೆ ಇನ್ನು ಕೆಲವರ ಹೇಳಿಕೆಯಲ್ಲಿ ಸಾಮ್ಯತೆ ಇಲ್ಲ. ಕೆಲವು ಸಾಕ್ಷಿಗಳಿಗಂತೂ ಮಾಧ್ಯಮದ ಮೂಲಕವೇ ಕೊಲೆ ಪ್ರಕರಣದ ವರದಿ ಗೊತ್ತಾಗಿದೆ. ಮಾಜರು ಹಾಗೂ ಆರೋಪಿಗಳ ಹೇಳಿಕೆಗಳಲ್ಲಿ ಸಹ ವ್ಯತ್ಯಾಸವಿದೆ. ಮಾಜರ್ನಲ್ಲಿ ಕೊಲೆಯಾದ ದಿನ ದರ್ಶನ್ ಚಪ್ಪಲಿ ಧರಿಸಿದ್ದ ಎಂದಿದೆ. ಆದರೆ ಪೊಲೀಸರು ದರ್ಶನ್ ಮನೆಯಿಂದ ಶೂ ಅನ್ನ ವಶಪಡಿಸಿಕೊಂಡಿದ್ದಾರೆ. ಅದರ ಮೇಲೆ ರಕ್ತದ ಕಲೆ ಇದೆ ಅಂತ ಹೇಳಿದ್ದಾರೆ. ಬಟ್ಟೆಗಳ ಮೇಲೂ ರಕ್ತದ ಕಲೆ ಇದೆ ಅಂತ ಹೇಳಿದ್ದಾರೆ. ಚೆನ್ನಾಗಿ ಒಗೆದು ಒಣ ಹಾಕಿರುವಂತಹ ಬಟ್ಟೆಯಲ್ಲಿ ರಕ್ತದ ಕಲೆ ಇರಲು ಸಾಧ್ಯವಿಲ್ಲ. ದರ್ಶನ್ ಮನೆಯಲ್ಲಿ 37 ಲಕ್ಷ ರೂಪಾಯಿ ಹಣವನ್ನ ವಶಪಡಿಸಿಕೊಳ್ಳಲಾಗಿದ್ದು ಆ ಹಣ ಪ್ರಕರಣ ಮುಚ್ಚಿ ಹಾಕಲು ಬಳಸಿದ್ದು ಎನ್ನಲಾಗಿದೆ. ಆದರೆ ಆ ಹಣ ದರ್ಶನ್ಗೆ ಮೇ 2ರಂದೇ ಬಂದಿತ್ತು. ಇನ್ನು ಸ್ಟೋನಿ ಬ್ರೂಕ್ನಲ್ಲಿ ಕೊಲೆಯ ಸಂಚು ಮಾಡಲಾಯಿತು ಅಂತ ಹೇಳಿದ್ದಾರೆ. ಆದರೆ ಯಾವುದೇ ಸಾಕ್ಷಿಗಳ ಹೇಳಿಕೆಯಲ್ಲೂ ಕೂಡ ಈ ಮಾತು ಇಲ್ಲ. ಅವರೆಲ್ಲ ಅಂದು ಊಟಕ್ಕೆ ಸೇರಿದ್ರು, ಸಿನಿಮಾದ ಬಗ್ಗೆ ಮಾತನಾಡಿದ್ರು. ಹೀಗೆ ಹಲವು ಕಾರಣವನ್ನ CV ನಾಗೇಶ್ ನೀಡಿದ್ದಾರೆ. ರೇಣುಕಾಸ್ವಾಮಿ ನಿಧನವಾದ ಮಾರನೇ ದಿನ ಅಂದ್ರೆ ಜೂನ್ 9ರಂದೇ ಪೊಲೀಸರು ಶೆಡ್ಗೆ ತೆರಳಿ ಕೆಲ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ.
ದರ್ಶನ್ ಅನ್ನ ಜೂನ್ 11ರಂದು ಬಂಧಿಸಿ ಅದಾದ ಒಂದು ದಿನದ ಬಳಿಕ ಜೂನ್ 12ರಂದು ಮತ್ತೆ ಅದೇ ವಸ್ತುಗಳನ್ನ ಮರಳಿ ವಶಪಡಿಸಿಕೊಳ್ಳಲಾಗಿದೆ. ಇಲ್ಲಿ ಸಾಕ್ಷ್ಯಗಳನ್ನ ತಿರುಚುವ ಪ್ರಯತ್ನ ಮಾಡಿರುವಂತ ಅನುಮಾನ ಮೂಡಿದೆ.